ಮಾತನ್ನು ಇವತ್ತಿನ ಚರ್ಚೆಯನ್ನು ಆದಷ್ಟು ಮುಗಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಸಮಾಜವು ಬದಲಾಗದಿದ್ದರೆ ನಾವೇ ಬದಲಾಯಿಸಬೇಕು. ಸಮಾಜದಂತೆ ಬದಲಾಗ್ತದೋ ಇಲ್ಲೋ ಗೊತ್ತಿಲ್ಲ, ಅದು ನಾವು ಬದಲಾಯಿಸಬೇಕು, ನಾವು ಒಕ್ಕಟ್ಟಾಗಬೇಕು ಅನ್ನೋದು ಮಾತಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ನಮಗೆ ಮತದಾನದ ಅಸ್ತ್ರ ಕೊಟ್ಟಿದ್ದಾರೆ, ತೀರ್ಮಾನಿಸಬೇಕಷ್ಟೇ. ಮತದಾನಕ್ಕೆ ನಮಗದ, ನಾವು ಹಂಚಿಕೊಳ್ಳಾರದು ನಮ್ಮ ಜನ ಆರಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಅವರು ಒಂದು ದಲಿತ ಕಾರ್ಡನ್ನು ಉಪಯೋಗಿಸಿದ್ದಾರೆ. ಆದರೆ ಇಲ್ಲಿವರೆಗೆ ಆಗಿಲ್ಲ ಯಶಸ್ವಿ, ಈಗ ಆಗ್ಬೋದಾ ಅನ್ನುವಂಥದ್ದು ಮಾತು. ಜೊತೆಗೆ ದಲಿತರು ಯಾಕೆ ಆಗಬಾರ್ದು ಫಸ್ಟ್ CM ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಇದೆಲ್ಲ ನೀವು ಚರ್ಚೆ ಮಾಡಿರಿ. ಯಾಕಂದ್ರೆ ನಾವು ಇನ್ನೆಷ್ಟು ವರ್ಷ ಅನ್ಯಾಯ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯ ಅದ. ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳ್ತಾ, ವಿವೇಕಾನಂದರ ಮಾತನ್ನು ಮತ್ತೊಮ್ಮೆ ಸ್ಮರಿಸ್ತಾ ಅವರು ಸ್ಪಷ್ಟ ಹೇಳಿದರು. ಒಂದು ಕಾಲಕ್ಕೆ ಬ್ರಾಹ್ಮಣರು ಆಳಿದರು, ಆ ನಂತರ ನಮ್ಮನ್ನು ಈಗ ಕ್ಷತ್ರಿಯರು ಅಂದರೆ ಬ್ರಿಟಿಷರ ಕಾಲಕ್ಕೆ ಅದರ ನಂತರ ಕ್ಷತ್ರಿಯರು ಆಳಿದರು. ಅನೇಕ ರಾಜರು ಮಹಾರಾಜರು ಭಲಾಯ್ತಂಥವ್ರು. ಮೂರನೇದಾಗಿ ವೈಶ್ಯರು, ಈಗ ಬ್ರಿಟಿಷರು ಬಂದಿದ್ದಾರೆ, ಅವ್ರು ನಮ್ಮನ್ನು ಆಳಿದರು. ಇನ್ನು ಮುಂದಿನ ದಿನದಲ್ಲಿ ಶೂದ್ರರು ಆಳುವಂಥ ದಿನ ಬರ್ತದೆ ಅಂತೇಳಿ ಇವತ್ತು ಶೂದ್ರ ಸಮುದಾಯ, ಅದರ ಅಸ್ಪೃಶ್ಯರು ಬಂದರು, ಎಲ್ಲರೂ ಬಂದರು. ಅವರು ಇವತ್ತು ಮ್ಯಾಕ್ಸಿಮಮ್ ಇದ್ದಾರೆ ಅನ್ನೋದು ಈಗಾಗಲೇ ಗೊತ್ತಿದ್ದಂಥ ವಿಷಯ ಅದ. 70-80% ಅಥವಾ 85% ಥರ ಇದ್ದಾರೆ ಅಂತೇಳಿ ಒಂದು ಅಂಬವನದ. ಅವರೆಲ್ಲ ಒಂದಾದ್ರೆ ಇವತ್ತು ಅವರ ಆಳಕೆನೂ ಆಗ್ತದೆ. ಇದಕ್ಕೆ ವಿವೇಕಾನಂದರ ಮಾತು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತಾ ಆಗಬೇಕಾಗ್ಯದ CM. ಯಾಕೆ ಆಗಬಾರ್ದು ದಲಿತ CM? ಇದು ನಿಮಗೆ ಇಷ್ಟ ಆಗಿರ್ಬೋದು, ಆಗದೇ ಇರ್ಬೋದು. ಆದರೆ ಲೈಕ್ ಮಾಡಿರಿ, ಆಗಲಿ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಟೀಕೆ ಮಾಡಿರಿ, ಅಡ್ಡಿ ಇಲ್ಲ. ಯಾಕಂದರೆ ಅದು ನಿಮ್ಮ ಅಭಿಪ್ರಾಯ. ಇಲ್ಲಿ ಪ್ರಜಾಪ್ರಭುತ್ವದು, ಆ ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ ಅಂತ ಹೇಳ್ತಾ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಿಲ್ಲಿಸ್ಬೇಡ್ರಿ ಅಂತ H16 ನ್ಯೂಸ್ ಅಥವಾ ದೇಶ ಸತ್ಯದ ಕೈಗೊಂಡು ವಂದನೆಗಳು.